ಕಾರ್ ಮ್ಯಾಪ್ ಹಾಕಂದ್ರೆ ಬೋಟ್ ಮ್ಯಾಪ್ ಹಾಕಿದ್ದಾಳೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಒಂದು ಬಲ್ಪ್ ಉರಿಲಿಲ್ಲ ಅಂದ್ರೆ ನೀರೊಳಗೆ ಅವಳು ಬಲ್ಪ್ ಹಾಕ್ಬಿಡ್ತೀನಿ. ಹಾಯ್ ಗಾಯ್ಸ್, ನಾವು ಈಗ ಗೋಕರ್ಣದಲ್ಲಿ ಇದೀವಿ ಅಂಡ್ ಕೆಲವು ಜಾಗ ಗೊತ್ತಿತ್ತು ಆಲ್ರೆಡಿ ನೋಡಕ್ಕೆ, ಕುಡ್ಲೆ ಬೀಚ್ ಆಗಿರ್ಲಿ, ಪ್ಯಾರಡೈಸ್, ಓಮ್ ಬೀಚ್ ಅಥವಾ ಮೇನ್ ಬೀಚ್ ಆ ತರ. ಬಟ್ ಇನ್ನೊಂದು ಗೂಗಲ್ ಮಾಡಿದ್ರೆ ನಾನು ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕೂಡ ನೋಡಿದ್ದೆ, ನಿರ್ವಾಣ ಬೀಚ್ ಅಂತ. ಸೊ ಈ ಬೀಚ್ ಸ್ಪೆಷಾಲಿಟಿ ಏನಂದ್ರೆ ರಾತ್ರಿ ಲೈಟ್ಸ್ ಆಫ್ ಆಯ್ತಾ, ಲೈಟ್ ಬರುತ್ತೆ. ಇಟ್ಸ್ ಕಾಲ್ಡ್ ಎಸ್ ಬಯೋಲುಮಿನಿಸೆನ್ಸ್. ನೀವು ಸೈನ್ಸ್ ಅಲ್ಲಿ ಓದಿರ್ತೀರಾ, ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ. ಬೇಸಿಕ್ಲಿ ಈ ಬೀಚ್ ಅಲ್ಲಿ ರಾತ್ರಿ ಲೈಟ್ ಬರುತ್ತೆ ಅಂದ್ರೆ ರೀಲ್ಸ್ ಅಲ್ಲಿ ನೋಡಿದೀವಿ, ಫೋಟೋಸ್ ಕೂಡ ನೋಡಿದೀವಿ. ಅದನ್ನ ಈಗ ನಾವು ನೋಡಕ್ ಹೋಗ್ತಾ ಇದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಇಸ್ ಇಟ್ ಟ್ರೂ ಆರ್ ಇಸ್ ಇಟ್ ಅ ಲೈ? ಸುಮ್ನೆ ಹೇಳಿದಾರ ಏನು ಅಂತ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ನಾವಿರೋ ಕಡೆಯಿಂದ ಆ ಬೀಚ್ 48 minutes ದೂರ ಇದೆ. ಸೊ ಐ ಹೋಪ್ ಇಟ್ಸ್ ವರ್ತ್ ಇಟ್. ಅಂಡ್ ಗಾಡಿಯಲ್ಲಿ ಪೆಟ್ರೋಲ್ ಕೂಡ ತುಂಬಿಸ್ಬೇಕು. ಸೊ ಅದೆಲ್ಲ ಮಾಡಿ ನೆಕ್ಸ್ಟ್ ಈಗ ಬೀಚ್ ನೋಡಕ್ ಹೋಗೋಣ. ಈಗ ನಾವು ಹೋಗ್ತಾ ಇರೋ ರೋಡ್ ನೋಡಿ ಹೇಗಿದೆ. ಓಕೆ, ಈಗ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಜಾಗ ನೋಡಕ್ ಹೋಗ್ತಾ ಇದೀವಿ. ಐ ಹೋಪ್ ಯು ನಾಟ್ ಡಿಸಪಾಯಿಂಟೆಡ್ ಗೈಸ್. ಸೊ ಬೀಚ್ ಇಲ್ಲಿಂದ 34 minutes ಅಂತ ತೋರಿಸ್ತಾ ಇದೆ. ನೋಡೋಣ. ಐ ರಿಯಲಿ ಹೋಪ್ ವಿ ಆರ್ ನಾಟ್ ಡಿಸಪಾಯಿಂಟೆಡ್. ಬನ್ನಿ. ಸೊ ನಾವೀಗ ನಿರ್ವಾಣ ಬೀಚ್ ಹೋಗ್ತಾ ಇದೀವಿ. ವಾಟ್ ಯು ಥಿಂಕ್? ಆ ತರ ಲೈಟ್ ಕಾಣಿಸುತ್ತಾ ಏನು? ಆತರ ಈಗ ನನಗೆ ಒಬ್ಳು ಕ್ಲೋಸ್ ಫ್ರೆಂಡ್ ಇದ್ದಾಳೆ ದಿಶಾ ಅಂತ. ಅವಳು ಈ ತರ ಲೈಟ್ ನಾನು ಕೆಲಸ ಮಾಡ್ಕೊಂಡು ಕೂತಿದ್ದೆ. ಈ ತರ ಲೈಟ್ ಬರುತ್ತೆ, ಬಾ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾಳೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಒಂದು ಬಲ್ಪ್ ಉರಿಲಿಲ್ಲ ಅಂದ್ರೆ ನೀರೊಳಗೆ ಅವಳು ಬಲ್ಪ್ ಹಾಕ್ಬಿಡ್ತೀನಿ. ಅವಳು ಬಲ್ಪ್ ಹಾರಿಸ್ಬಿಟ್ಟು ಅಲ್ಲೇ ಮಾಡ್ಬಿಟ್ಟು ಅವ್ರ ಮನೆಗೆ ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಆಂಟಿ ಗೊತ್ತಿಲ್ಲ ಅನ್ಸುತ್ತೆ ಬಂದೇ ಇಲ್ಲ ಅಂತ ಹೇಳ್ತೀನಿ. ಬಟ್ ನಾನು ನಿಂಗೆ ವಿಡಿಯೋಸ್ ತೋರಿಸ್ದೆ ಅಲ್ವಾ, ಫೋಟೋಸ್, ಗೂಗಲ್ ಫೋಟೋಸ್ ತೋರಿಸ್ದೆ. ಅವ್ರು ಹೇಳ್ತಾ ಇದಾರೆ ಇದೆ ಅಂತ. ನಾವು ಹೋಗಿ ಈಗ ಇನ್ವೆಸ್ಟಿಗೇಟ್ ಮಾಡೋಣ, ಕಂಡು ಹಿಡಿಯೋಣ ಇದೆಯಾ ಇಲ್ವಾ ಅಂತ. ಆತರ ಇದ್ಬಿಟ್ಟಿದ್ರೆ ಎಲ್ಲ ಇನ್ಫ್ಲುಯೆನ್ಸರ್ಗಳು ಬಂದ್ಬಿಡೋರು ಈ ಕಡೆ, ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ಬಿಡೋರು. ಓಕೆ, ನಾವೇ ಫಸ್ಟ್ ಆಗಿರೋಣ ಬಾ. ಇನ್ನೊಂದು ಅಂತ ಇದೆಯಾ ನಿನ್ನಜ್ಜಿ. ಆಯ್ತು, ನೋಡೋಣ ಬಾ. ಜಾಸ್ತಿ ಗೈಸ್ ಏನಾಯ್ತು ಗೊತ್ತಾ? ಸೊ ನಾವು ಮ್ಯಾಪ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದ್ ಲೆಫ್ಟ್ ತೋರ್ಸಲ್ ನೋಡಿದ್ರೆ ಲೆಫ್ಟೇ ಇಲ್ಲ. ಓಕೆ, ನಿರ್ವಾಣ ಬೀಚ್ಗೋಸ್ಕರ ಅಂತ ಮ್ಯಾಪ್ ಹಾಕೊಂಡು ಹೋದ್ವಿ. ಮ್ಯಾಪ್ ಅಲ್ಲಿ ಲೆಫ್ಟ್ ತೋರ್ಸಲ್ ನೋಡಿದ್ರೆ ಲೆಫ್ಟೇ ಇಲ್ಲ. ಆಮೇಲೆ ಇಲ್ಲಿ ಯಾರಿಗೋ ಕೇಳಿದ್ರಿ, ಅವ್ರಿಲ್ಲ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರು. ಅವ್ರು ಇವಾಗ ಹೇಳಿದೇನಂದ್ರೆ ಕುಮಟಾಗ್ ಮ್ಯಾಪ್ ಹಾಕಿ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ಬೇಕು. ಈಗ ತಿರ್ಗಾ ಮತ್ತೆ 31 kilometers 41 minutes ಅಂತ ತೋರಿಸ್ತಾ ಇದೆ. ಪ್ಲೀಸ್ ಪ್ರೇ ದಟ್ ಐ ಫೈಂಡ್ ದ ಬೀಚ್. ಇಲ್ಲಾಂದ್ರೆ ಬಡ ನಂಗೆ ಸಾಯಿಸ್ಬಿಡ್ತಾನೆ. ಅವ್ನು ಕೆಲಸ ಮಾಡ್ತಾರೆ, ಬಾ ಅಂತ ಕರ್ಕೊಂಡ್ ಬಂದಿದ್ದೀನಿ. ಸೊ ಐ ರಿಯಲಿ ಹೋಪ್ ವಿ ಫೈಂಡ್ ಇಟ್. ಓಕೆ, ಏನಾಯ್ತು ಬಡ? ಕಾರ್ ಮ್ಯಾಪ್ ಹಾಕಂದ್ರೆ ಬೋಟ್ ಮ್ಯಾಪ್ ಹಾಕಿದ್ದಾಳೆ. ಬೋಟ್ ಮ್ಯಾಪ್ ಹೆಂಗ್ ಹಾಕ್ಲಿ ವಡೆ? ಅದು ಮ್ಯಾಪ್ ಹಾಕ್ದೆ, ಕಾರ್ ಪಿಕ್ ಮಾಡಿದೆ. ಹೆಂಗಿದು ಸ್ಟ್ರೈಟ್ ಇದೆ ರೋಡ್, ಒಂದ್ ಬ್ರಿಡ್ಜ್ ತರ ಇದೆ ನೀರ್ ಮೇಲೆ. ನೀರ್ ಮೇಲೆ ಬ್ರಿಡ್ಜ್ ಇಲ್ಲ ಅಲ್ಲಿ. ಅದ್ ನೋಡಿದ್ರೆ ಬೋಟ್ ರೂಟ್ ಅದು. ಇದೇನ್ ಕಾರಾ ಬೋಟಾ? ನೀರ್ ಮೇಲೆ ಆಡ್ಸ್ಕೊಂಡು ಹೋಗ್ಲಾ ನಾನು? ನಾನೇನೋ ನಿನ್ ಧೂಮ್ ಕಾರ್ ಓಡಿಸ್ತಾ ಇದೀಯ ಅನ್ಕೊಂಡೆ. 2 ಸೆಕೆಂಡ್ ನನ್ ಕಾಬ್ರಿ ಆಗೋಯ್ತು. ಅದು ನನ್ ಮ್ಯಾಪ್ ಹಾಕ್ದಾಗ ಅದೊಂಥರ ಜಾಸ್ತಿ ಆಗೋದು ಕಮ್ಮಿ ಆಗೋದು ಜಾಸ್ತಿ ಮಾಡ್ತಾ ಇತ್ತು. ನನಗೇನೋ ಒಂದ್ ಕಡೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸ್ತು. ನೋಡಿದ್ರೆ ಅಕ್ಕ ಬೋಟ್ ಮ್ಯಾಪ್ ಹಾಕೋಳೆ. ಇಲ್ಲ ಬಡೆ, ಅವ್ದು ನನ್ ಬೋಟ್ ಮ್ಯಾಪ್ ಲೈಕ್ ಆಸ್ ಇಫ್ ದೇರ್ ಇಸ್ ಅನ್ ಆಪ್ಷನ್ ಟು ಪಿಕ್ ಬೋಟ್. ಬೋಟ್ ಅಲ್ಲಿ ಹೋಗೋದಾಯ್ತಾನೆ ಇದ್ದಿದ್ರೆ. ಬೋಟ್ ಇಷ್ಟು ಗಂಟೆಗೆ ಎಲ್ಲಿರುತ್ತೆ? ಇಲ್ಲಿ 8:42 ಆಗಿದೆ ಟೈಮ್, ರಾತ್ರಿ. ಸರಿ, ಈಗ ಹೋಗೋಷ್ಟು 9:20 ಆಗುತ್ತೆ. 9:20ಕ್ಕೆ ಅಲ್ಲಿ ಶಾಕ್ಸ್ ಇರುತ್ತಾ, ಫುಡ್ ಇರುತ್ತಾ? ನಾನು ಹಿಂಗ್ ಫಸ್ಟ್ ಹೇಳಿದೆ ನಾವು ಬೀಚ್ ನೋಡಕ್ ಹೋಗ್ತಾ ಇದೀವಿ, ತಿನ್ನೋದೆಲ್ಲ ನಂಗೆ ಗೊತ್ತಿಲ್ಲ. ಅಲ್ಲ ಆಯ್ತು, ನೀನ್ ಬೀಚ್ ನೋಡ್ಕೋ. ಬೀಚ್ ನೋಡ್ರೆ ಹೊಟ್ಟೆ ತುಂಬಲ್ಲ, ಅದು ಊಟ ಮಾಡ್ಬೇಕು ನಾವು. ಐ ಥಿಂಕ್ ನಾವು ಮತ್ತೆ ವಾಪಸ್ ಓಮ್ ಬೀಚ್ ಬರೋಣ. ಅಲ್ಲಿ 10:30 ವರ್ಗೂ ಓಪನ್ ಇರುತ್ತೆ ಅಂದ್ರಲ್ಲ. ಇಲ್ಲ ಅಂದ್ರೆ ಹೈವೇ 9:20ಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀನು ಬೀಚ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀಯಾ. 10:00 ಇಲ್ಲಿ ಬಂದ್ಬಿಡ್ತೀಯಾ 1 hour ಜರ್ನಿಲಿ. 1 hour ಅಲ್ಲಿ ಬರ್ಡೇ ನಿಂಗೇನೀಗ ಹಸುವಾಗ್ತದೆ, ಊಟ ಬೇಕಲ್ವಾ? ಇಲ್ಲಪ್ಪ, ಬರ್ತಾ ಹೈವೇ ಅಲ್ಲಿ ನಾವೆಲ್ಲಾದ್ರೂ ತಿನ್ನೋಣ. ಇಲ್ಲ ಅಂದ್ರೆ ಮೇನ್ ರೋಡ್ ಹೋಗೋಣ. ನಾನು ಗೋವಾ ಇಂದ ಬಾರ್ಡರ್ ಇಂದ ಗೋಕರ್ಣ ಬಾರ್ಡರ್ ವರೆಗೂ ಅಕ್ಕಪಕ್ಕ ಒಂದು ಹೋಟೆಲ್ ನೋಡ್ಲಿಲ್ಲ. ನಾವ್ ಕೆಳಗೆ ಹೋಗೋಣ, ಮೇಲೆ ಬೇಡ. ಅಲ್ಲಿ ಕೆಳಗೂ ಏನು ಇರ್ಲಿಲ್ಲ. ನೋಡೋಣ ಇರು ಬಾ. ಇನ್ನೇನ್ ಇಲ್ಲಿ ಯಾರು ತಿನ್ನೋದೇ ಇಲ್ವಾ? ಈ ರೋಡ್ ನ ಯಾರು ಟ್ರಾವೆಲ್ ಮಾಡಲ್ವಾ? ಎಲ್ಲ ಹಸ್ಕೊಂಡಿರ್ತಾರ. ಒಂದ್ ಹೋಟೆಲ್ ಸಿಗತ್ತೆ ನಿನ್ಗೆ, ಬಾ.
ಗೈಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. 6 ಮಿನಿಟ್ಸ್ ತೋರಿಸ್ತಾ ಇದೆ, 1.5 ಕಿಲೋಮೀಟರ್. ಲೈಟ್ ಕಾಣ್ಬಿಟ್ರೆ ಸಾಕು ನನಗೆ. ಲೈಟ್ ಕಾಣ್ಬಿಡಪ್ಪ, ನೀರಲ್ಲಿ ಲೈಟ್ ಕಾಣ್ಬಿಡು. ಗೈಸ್ ರೋಡ್ ಹಿಂಗಿದೆ, ಸ್ವಲ್ಪ ಸ್ಕೇರಿ ಆಗಿದೆ. ಲೆಫ್ಟ್ ಸೈಡ್ ಬೀಚ್ ಇದೆ, ಲೈಟ್ ಅಂತೂ ಕಾಣ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ಲೈಟ್ ಕಾಣಿಸಿದ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲಾಂದರೆ ನಾಟ್ ವರ್ತ್ ಕಮಿಂಗ್ ಸೋ ಲೇಟ್. ಇಷ್ಟು ಲೇಟಾಗಿ ಇಲ್ಲಿ ಇಷ್ಟು ದೂರ ಬರೋದು ಡಸಂಟ್ ಮೇಕ್ ಸೆನ್ಸ್. ಸ್ವಲ್ಪ ಆದರೂ ಲೈಟ್ ಕಾಣ್ಬಿಟ್ರೆ ಸಾಕು. ಸದ್ಯ ಇಲ್ಲಿಗ ಬೇರೆ ಗಾಡಿಗಳು ಕಾಣಿಸ್ತು, ಸ್ವಲ್ಪ ಸಮಾಧಾನ ಆಯಿತು. ಓಕೆ, ಬೇರೆ ಜನನೂ ಇದ್ದಾರೆ ಅಂತ. ಗೈಸ್ ನಮಗೆ ಹಸುವಾಗಿದೆ, ಸೊ ಫಸ್ಟ್ ಇಲ್ಲಿ ತಿನ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಏನು ಮಾಡೋಣ ಅಂತ. ಓಕೆ, ವಡೆ ಹೇಳ್ದ ಫಸ್ಟ್ ಬೀಚ್ ನೋಡ್ಕೊಂಡು ಬಂದ್ಬಿಡೋಣ ಅಂತ. ಇಲ್ಲೇ ಇದೆ, ಎಲ್ಲೂ ಲೈಟ್ ಕಾಣಿಸ್ತಾ ಇಲ್ಲ. ಶಿಟ್ ವರಿ, ಏನಾಗೋಯ್ತು ನೋಡಿ ಗೈಸ್. ಬೀಚ್ ಹತ್ರ ಬಂದಿದ್ದೀವಿ. ಫುಲ್ ಲೈಟ್ ಹೆಂಗ್ ಕಾಣ್ತಾ ಇದೆ ಅಂದರೆ ಮೋಸ ಹೋಗ್ಬಿಟ್ಟಿದೆ. ಯಾಕೆ ಹಿಂಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಸುಳ್ಳು ಹೇಳ್ತಾರೆ ಜನ? ಯಾಕೆ ಈ ಥರ ಗೂಗಲಲ್ಲೆಲ್ಲ ಸುಳ್ಳು ಫೋಟೋಸ್ ಹಾಕಿದ್ದಾರೆ? ಇಷ್ಟು ದೂರ ಬಂದ್ವಿ. ನಾರ್ಮಲ್ ಬೀಚ್ ಇದೆ, ಲಿಟ್ರಲಿ ಬ್ಲ್ಯಾಂಕ್ ಸ್ಕ್ರೀನ್ ಇದೆ. ಬಡೆ ಫ್ಲಾಶ್ ಸಿ ವಟ್ ಈಸ್ ಪುಟಿಂಗ್ ಫ್ಲಾಶ್. ನೋಡಿ ಇದು ಬೀಚು. ನಿಜವಾಗ್ಲೂ ಬೀಚ್ ಮುಂದೆ ನಿಂತಿದ್ದೀನಿ, ಖಾಲಿ ಸ್ಕ್ರೀನ್ ಏನು ತೋರಿಸಿಲ್ಲ ನಿಮಗೆ. ಲೈಟ್ ಲೈಟ್ ಸಾರಿ ವಡೆ, ಗೊತ್ತಿಲ್ಲ, ಅದು ರೀಲ್ಸ್ ನೋಡಿ ಬಂದಿತ್ತು. ಕಾಯ್ಸ್ ಹೇಳ್ತೀನಿ, ಈ ವ್ಲಾಗ್ ಮಾಡೋರ್ನ ರೀಲ್ಸ್ ಮಾಡೋರ್ನ ದಯವಿಟ್ಟು ನಂಬಕ್ ಹೋಗ್ಬೇಡಿ. ನೀನು ನಾಳೆ ಎಕ್ಸಾಂಪಲ್ ಅಲ್ಲಿ ರೀಲ್ಸ್ ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಈ ವ್ಲಾಗ್ ಮಾಡಿ ಯೂಟ್ಯೂಬ್ ವ್ಲಾಗ್ ಮಾಡ್ತಾರೆ ನೋಡಿ, ಅವ್ರ ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಹೋಟ್ಲರು ಚೆನ್ನಾಗಿದ್ಯಾ, ಡಾಬಾ ಬಂದು ಕೂರ್ಸಿದ್ಯಾ, ಅಲ್ಲಿ ಕಾಟೇಜ್ ಆ ಕಡೆ ಕಾಟೇಜ್ ಇದೆ. ಸೊ ಗೈಸ್ ಇಲ್ಲೇ ನಾವೀಗ ಡಿನ್ನರ್ ತಿಂದ್ವಿ. ಊಟ ವಾಸ್ ಓಕೆ. ಬೀಚಲ್ಲಿ ಲೈಟ್ ಇದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸಿದ್ವಿ. ಇವಾಗ ಲೇಟ್ ನೈಟ್ ಆಗಿದೆ, ಮತ್ತೆ ಈಗ ವಾಪಸ್ ಹೋಗಬೇಕು. ವಿನಯ್ ಹತ್ರ ಸ್ವಲ್ಪ ಚೆನ್ನಾಗಿ ಬಯಸ್ಕೊಂಡೆ ಕೂಡ 42 ನಿಮಿಷ ಅಲ್ಲ 48 ನಿಮಿಷ ಓಡಿಸ್ಕೊಂಡು ಬಂದಿದ್ದೀವಿ. ಫಸ್ಟು ರಾಂಗ್ ಲೊಕೇಶನ್ಗೆ ಹೋಗಿ ಆಮೇಲೆ ಬೇರೆ ಮ್ಯಾಪ್ ಹಾಕ್ಕೊಂಡು ಬಂದು. ಸೊ ಸಚ್ ಅ ಡಿಸಪಾಯಿಂಟ್ಮೆಂಟ್, ಬಿಕಾಸ್ ಆ ಥರ ಏನೂ ಇರಲೇ ಇಲ್ಲ ಅಲ್ಲಿ ಬೀಚಲ್ಲಿ. ನೀವು ಈ ಥರ ನಂತರ ಮಿಸ್ಟೇಕ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಗೂಗಲ್ ಇಮೇಜಸ್ ನೋಡಿದೆ, ಅದರಲ್ಲೂ ರಾಂಗ್ ಇತ್ತು. ಸೊ Alright guys, that's the end of the video. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe.